ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ನಾನು ಇವತ್ತು ನಿಮಗೆ ಉತ್ತರ ಕರ್ನಾಟಕ ಮದುವೆ ಯಾವ ಥರ ಇರುತ್ತೆ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಈ ಪ್ಲೇಸ್ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ನೀವು ಇಲ್ಕಲ್ ಸೀರೆನ ಒಂದಲ್ಲ ಒಂದ್ಸಲ ಕೇಳಿರ್ತೀರ. ಸೊ ಅದೇ ಪ್ಲೇಸಿಗೆ ನಾವು ಇವತ್ತು ಮದುವೆ ಹೋಗ್ತಿದ್ವಿ. ದ ಪ್ಲೇಸ್ ಬಂದ್ಬಿಟ್ಟು ಇಲ್ಕಲ್ ಅಂತ. ಸ್ಟೇಜ್ ಮೇಲೆ ಎಷ್ಟು ಜನ ಇದ್ದಾರೆ ಅಂದ್ರೆ ವೇಟ್, ನಿಮ್ಗೆ ನಿನ್ನೆಯಿಂದ ತೋರಿಸ್ಬೇಕಲ್ಲ, ಬನ್ನಿ ನಿನ್ನೆ ಹೋಗೋಣ. ಹಂಗಿದ್ರೆ ಮದ್ವೆ ಹಿಂದಿನ ದಿನ ಏನ್ ಗೊತ್ತಿದೆ? ರಿಸೆಪ್ಷನ್. ಮದುವೆ ಹಿಂದಿನ ರಿಸೆಪ್ಷನ್ ಈ ತರ. ಇವರು 1ನೇ ಜೋಡಿ, ಇವರು 2ನೇ ಜೋಡಿ. ನಮಗ್ ಪರಿಚಯ ಇರೋರು ಇವರು ಶ್ವೇತಾ, ಆನಂದ್ ರೆಡ್ಡಿ. ಗೈಸ್, ಪ್ರಮಾಣ ವಚನ ಮಾಡ್ತಿದ್ದಾರೆ ನೋಡಿ. ಪ್ರಮಾಣ ವಚನ ಚಿರಂಜೀವಿ, ಕುಂಕುಮ, ಸೌಭಾಗ್ಯವತಿ, ಅಕ್ಷರ ಎಂಬ ಸೊ ಇವಾಗ ನಾನು ತೋರಿಸ್ದೆ. ಗಂಡಿನ ಕಡೆಯವರು ಮತ್ತೆ ಹೆಣ್ಣಿನ ಕಡೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಇಬ್ಬರು ಪ್ರತಿಜ್ಞೆ ತಗೋತಾರೆ. ಗುರು ಹಿರಿಯರ ಸಾಕ್ಷಿಯಾಗಿ, ದೇವರ ಸಾಕ್ಷಿಯಾಗಿ ಇವ್ರ ಮಗಳನ್ನ ಇವ್ರ ಮಗನಿಗೆ ಕೊಡ್ತೀವಿ ಅಂದ್ಬಿಟ್ಟು ಒಂದು ಪ್ರತಿಜ್ಞೆ ಮಾಡ್ತಾರೆ. ಪ್ರತಿಜ್ಞೆ ಮಾಡ್ಬಿಟ್ಟು ಒಂದು ಎಲೆ ಮತ್ತು ಅಡಿಕೆಯಲ್ಲಿ ಸಕ್ಕರೆನ ಹಾಕ್ಬಿಟ್ಟು ಗಂಡಿನ ಕಡೆ ಹೆಣ್ಣಿನವ್ರಿಗೆ, ಹೆಣ್ಣಿನ ಕಡೆ ಗಂಡಿನವ್ರಿಗೆ ಅವ್ರ ಬಾಯಿಗೆ ಹಾಕ್ತಾರೆ. ಗ್ಯಾಸ್ ನಮ್ಮ ಕಡೆ ಮ್ಯಾಂಡೇಟರಿ ಸ್ನ್ಯಾಕ್ಸ್ ಚೂರ್ಮುರಿ. ವಾಯ್ಸ್ ಇವಾಗಲೇ ಮಾಡ್ಬೇಕು. ಏನೋ ಚಾ ಅನ್ಸುತ್ತೆ, ಸ್ವೀಟ್ ಇಲ್ಲೊಂದು ಸಾಂಬಾರ್. ವಾಯ್ಸ್ ಇದ್ರ ಜೊತೆಗಿದ್ರನ ಕರೆಕ್ಟ್ ಬರುತ್ತೆ. ತರಕಾರಿ ಕೊಯ್ಯ ಕುಂತಾರ. ಆಂಟಿ ಆವಾಜ್ ಆಗ್ತಂತ. ಗೈಸ್ ಬನ್ನಿ, ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ನಿಮಗೆ ಮನೆಯಿಂದ. ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ನಮ್ಮ ಮನೆ ಟೆರಸಿಂದ ಈ ಥರ ಅದು ಗೌರ್ಮೆಂಟ್ ಹಾಸ್ಟೆಲ್ ಬಾಯ್ಸ್ಗೆ. ಈ ಏರಿಯಾದಲ್ಲಿ ಒಂದು 3 years ಬೇಕು ಮನೆನೇ ಇರ್ತಿಲ್ಲ. ಇವಾಗ ನೋಡಿದ್ರೆ ಫುಲ್ಲು ಮನೆ.
ಗಾಯ್ಸ್ ಹೇರ್ ಕಟ್ ಮಾಡಿಸ್ಕೊಂಡು ರೆಡಿ ಆಗಿದ್ದೀವಿ. ನಮ್ಮೂರಿಗೆ ಬಂದಾಗ ಏನು ಮಾಡ್ತೀವಿ ಗೊತ್ತಲ್ಲ, ಹೇರ್ ಕಟ್ ಅಂತ ಮಾಡಿಸ್ಬೇಕು. ಯಾಕಂದರೆ ಇವ್ರು ತಗೊಳ್ಳೋದು ಬರೀ 80 ರೂಪಾಯಿ. 80 ರೂಪಾಯಿನಲ್ಲಿ ಕಟ್ಟಿಂಗು ಶೇವಿಂಗ್ ಮಾಡಿಸ್ಕೊಂಡು ಫ್ರೀಯಾಗಿ ಫೇಸ್ ವಾಶ್ ಮಾಡಿಸ್ಕೊಂಡು ಬರ್ತೀವಿ. ಇದೇ ಕಟ್ಟಿಂಗ್ ಬೆಂಗಳೂರಾಗ ಏನಾದ್ರು ಮಾಡಿಸಿದ್ರೆ ಒಂದು 250 ರೂಪಾಯಿ ಇಸ್ಕೊಂಡಿರೋರು. ನೀವು ಎಲ್ಲೆಲ್ಲಿ ಕಟಿಂಗ್ ಮಾಡಿಸಿದ್ರೆ ಎಷ್ಟು ರೂಪಾಯಿ ಕೊಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ. ಹುಡುಗ ಹುಡುಗಿ ಎಂಟ್ರಿ ರೆಡಿ ಆಗ್ತಾ ಇದೆ. ಸೊ ಇದೆಲ್ಲ ಫಾಗು ಮತ್ತು ಬ್ಲಾಸ್ಟ್ ಲಿಟ್ರಲ್ಲಿ ಎಲ್ಲರೂ ಹುಡುಗ ಹುಡುಗಿ ಬರೋದಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ. ಬನ್ನಿ. ಸೊ ನಮ್ಮ ಕಡೆ ಏನಂದ್ರೆ ಗಿಫ್ಟ್ಗಿಂತ ಈ ಥರ ಮೂಯ್ಯ ಕೊಡ್ತಾರೆ. ಅವ್ರದ್ದೆಲ್ಲ ಹೆಸರು ಬರೆಸ್ಬಿಟ್ಟು ಈ ಥರ ಕ್ಯಾಶ್ ಅಮೌಂಟ್ ಜಾಸ್ತಿ ಕೊಡ್ತಾರೆ. ಸೊ ನಮ್ಮ ಕಡೆ ಎಲ್ಲ ಬೆಂಗಳೂರು ಥರ ಟೇಬಲ್ ಸಿಸ್ಟಮ್ ಇರಲ್ಲ ಊಟ. ಸೊ ನಾವೇ ಹೋಗ್ಬಿಟ್ಟು ಅವ್ರು ಎಲ್ಲಿಟ್ಟಿರ್ತಾರೋ ಪ್ಲೇಟ್ ತೊಗೊಂಡು ಐಟಮ್ಸ್ನ ಹಾಕಿಸ್ಕೊಂಡು ಹೋಗಿ ಎಲ್ಲಿ ಪ್ಲೇಸ್ ಇರುತ್ತೆ ಅದು ಕೂತ್ಕೊಂಡು ತಿನ್ಬೇಕಾಗತ್ತೆ. ಇದು ಈ ಥರ ಊಟ ಈ ಥರ ಇರುತ್ತೆ. ಅಂತ ಇಂತು ಒದ್ದಾಡಿ ಊಟ ಹಾಕ್ಸೊಂಬಂದಿನಿ. ಎಕ್ಸ್ಟ್ರಾ ಒಂದು ಜಾಮೂನ್ ಹಾಕ್ಸೊಂಬಂದಿನಿ ಇಷ್ಟ ಅಂತ. ಹಾಂ, ನಮ್ಮ ದೋಸ್ತ ಬಂಗಾರ ಹಾಕಂತ ಹುಡುಗ ಎಷ್ಟು ತೊಲಿ ಇಲ್ಲ ಅದನ್ನು ಬಂಗಾರದ ಮನುಷ್ಯ. ಏಯ್ ಸರಿ, ನಿನಗೆ ಆಗಕ್ಕೆ ಬರತ್ತಂತ ನಮ್ಮ ಅಕ್ಕ ಬಂದ್ಲ. ನಾನು ಹಾಕ್ತೀನಿ ಸರಿ ನನ್ನ ಗಂಡಗಂತ ಅನ್ಕೇಸಿ ಅವ್ನು ಸರಿಸ್ಬಿಟ್ಟು ಪಾಪ ಅವಳಾಗ್ತೀನಿ. ಆಂಟಿ ಮತ್ತೆ ಹೆಂಗೆ ಅನ್ಸಾಕೊಂತೈತೆ ಆಂಟಿ? ಮಕ್ಕಳನ್ನೆಲ್ಲ ಮದುವೆ ಮಾಡಿ ಕೊಟ್ರಿ? ಅಪ್ಪಣ್ಣದ ಯಾವಾಗ ಮಾಡಿರ್ತಾರೆ ಅದು ಅದೇ ಅದು ಈ ಚಲೋ ಆತಂದ ನೋಡಕ್ ಹೆಣ್ಣು ನೋಡಿ ಎಲ್ಲಾರ. ಹಾಂ, ಈಗ ಮತ್ತೆ ಶ್ವೇತಾನಂತರ ಮಾಡಿದ್ರಿ? ಆಂಟಿ ಹೇಳ್ರಿ, ಮಾತಾಡ್ರಿ ಆಂಟಿ, ಏನಾರು ಒಂದು ರೆಕಾರ್ಡ್ ಮಾಡಕ್ಕಂತೀನಿ. ಗೈಸ್, ಇವರೇ ಮದುವೆ ಗಂಡು ಬ್ರೋ. ಮತ್ತೆ ಮದುವೆ ಆದ್ರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಈಗೊಂದು ಬ್ರೋ ಏಯ್, ನಾನು ವಿಡಿಯೋ ಮಾಡಾಕಂತೀನಿ, ನೀನು ನೋಡೋದು ಅಡ್ಡ ಬಂದ. ಸರಿ ಇಲ್ಲ ಹಾಂ ಬ್ರೋ, ಏನಾದ್ರು ಹೇಳ್ತೀರಾ? ಅಂದ್ರೆ ಮದುವೆ ಆಯ್ತಲ್ಲ, ಹೆಂಗ ಅನಿಸ್ತದೆ? ಫಸ್ಟ್ ಟೈಮ್ ಆಗಿನಿ, ಹೇಳಕ್ಕಾಗಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆದ್ರೆ ಮತ್ತೆ ಏನಾರ ಜಾಸ್ತಿ ಹೇಳೋ. ಹೌದಾ? ಮತ್ತೆ ಹೆಂಗ ಅನ್ಸಿದ್ಲು ನಮ್ಮಕ್ಕ?
ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲಲ್ಲ. ಬ್ರೋ ಹಂಗಿದ್ರೆ ಮೊದಲೇ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟು ಏನಾದ್ರು ಆಗ್ಬೇಕು ಅನ್ಕೊಂಡಿದ್ರು? ಅಲ್ಲ, ಮದುವೆ ಆಗಿದ್ದು ಈಗ, ಇನ್ನು ಮುಂದೆ ಗೊತ್ತಾಗೋದಿಲ್ಲ. ಎಲ್ಲ ಮೊದಲೇ ಕಾಂಪ್ಲಿಮೆಂಟ್ ಕೊಡಬಾರ್ದು. ಹಂಗೆ. ಮತ್ತೆ ನಮ್ಗೇನಾದ್ರು ಸಜೆಷನ್ ಟಿಪ್ಸ್ ಏನಾದ್ರು? ಮದುವೆ ಆಗೈತೆ ನಿಮ್ದು? ಇಲ್ಲ, ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ಟು ಮದುವೆ ಆಗೋಣ ಅಥವಾ? ಅಲ್ಲ, ಜೀವನದಾಗ 3 ತಪ್ಪು ಕೆಲಸ ಮಾಡಬಾರ್ದು. ಯಾವ್ದಾದ್ರು? ಒಂದು ಲವ್ ಮ್ಯಾರೇಜ್, ಒಂದು ಅರೇಂಜ್ ಮ್ಯಾರೇಜ್, ಇನ್ನೊಂದು ಮ್ಯಾರೇಜ್. ಅದ್ರಾಗ ಈಗ ಮಾಡಿಬಿಟ್ಟಿವಿ ನಾವು. ಏನು ಮಾಡೋಕ್ಕಾಗಲ್ಲ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ನೋ ಕಮೆಂಟ್ಸ್. ಇರ್ರಿ, ಮತ್ತೆ ಮದುವೆ ಆದ್ರೆ ಹೆಂಗ ಅನ್ಸ? ಮದುವೆ ಆದ್ರೆ ಒಂದು ಕಡೆ ಖುಷಿ ಆಗುತ್ತಾ, ಒಂದು ಕಡೆ ಬೇಜಾರಾಗುತ್ತಾ. ಎದಕ್ಕೆ ಹಿಂದೆ ಹೋಗ್ಬೇಡ, ಎದಕ್ಕಿಂದ ಹೋಗಿ ಸುಮ್ಮನೆ ನಿಂದ್ರೆ ಅದು ಫುಲ್ ಕವರ್ ಆಗುತ್ತೆ. ಬೇಜಾರು ಎದಕ್ಕಂದ್ರೆ ಹುಟ್ಟಿದ ಮನೆ ಬಿಟ್ಟು ಹೋಗಕ್ಕ. ಖುಷಿ ಅಂತಂದ್ರೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಾನಂತ ಅಂದೆ ಅಷ್ಟ. ಬಟ್ ಆದ್ರೆ ನಾ ಏನು ಜಾಸ್ತಿ ಒಂದೇ ಕಡೆ ಇರಲ್ಲ, 2 ಕಡೆ ಹೋಗ್ತಿರ್ತೀನಿ. ನನಗೇನು ಅನ್ಸಲ್ಲ ಅನ್ಸುತ್ತೆ ಮೇ ಬಿ. ಮತ್ತೇನಾದರೂ ಟಿಪ್ಸ್ ಹೇಳಿದ್ರೆ? ಟಿಪ್ಸಾ? ಮದುವೆ ಅಂದರೆ ಮುಂದೆ ನಾವು ಮದುವೆ ಆಗ್ತಿಲ್ಲ, ನಮ್ಗೆ ಏನಾದ್ರು ಟಿಪ್ಸ್? ಟಿಪ್ಸ್ ಏನಿಲ್ಲ, ಟಿಪ್ಸ್ ಅನ್ನೋಕೆ ಏನಿಲ್ಲ. ಒಳ್ಳೆ ಹುಡುಗಿ ನೋಡೇ ಮದುವೆ ಆಗ್ಬೇಕು. ಅದು ಒಳ್ಳೆ ಹುಡುಗಿ ಯಾವ ಥರ ಅಂದ್ರೆ, ನೀವು ಆಕಿ ಜಾಸ್ತಿ ಎಜುಕೇಷನ್ ಅಂತಂದ್ರೆ ಡಿಗ್ರಿನೇ ಓದಿರಬೇಕು, ಜಾಬೇ ಮಾಡ್ತಿರ್ಬೇಕಂತಿಲ್ಲ. ಜಸ್ಟ್ ಆಕಿ ನಾಲೆಜ್ ಇರಬೇಕು, ಏನು ಮನಿ ಯಾವ ರೀತಿ ನೋಡ್ಕೊಂಡು ಹೋಗ್ತಾಳೆ ಅಂತಂದು ಫಸ್ಟ್ ಅದು. ಮತ್ತು ಮೇನ್ ಇಂಟೆನ್ಷನ್ ನಿಮ್ಮ ಡ್ಯಾಡಿ ಮಮ್ಮಿನ ಸರಿಯಾಗಿ ನೋಡ್ಕೋಬೇಕು. ಅವ್ರ ಮಮ್ಮಿ ಪಪ್ಪನ ಹೆಂಗೆ ನೋಡ್ಕೊತ ನೋಡ, ಅದೇ ಥರ ನಿಮ್ಮ ಮಮ್ಮಿ ಪಪ್ಪನ ನೋಡ್ಕೋಬೇಕು. ಆ ಥರ ಇದ್ರೆ ಅದು ಎಂಥವ್ರು ಇದ್ರೆ ಮದುವೆ ಆಗ್ಬೇಕು. ಅದಕ್ಕೆ ಏನು ಅವ್ರ ಬ್ಯಾಕ್ಗ್ರೌಂಡು, ಎಜುಕೇಷನ್ ಏನೂ ನೋಡೋಂಗಿಲ್ಲ. ಇಂಥ ಹುಡುಗಿ ಯಾರು ಇದ್ರೆ ಕಾಮೆಂಟ್ ಮಾಡಿರಿ, ನಾವು ಮದುವೆ ಹಾಕಿ ರೆಡಿ ಇದೀವಿ. ಹಾಕಕ್ಕೆ ಹೋಗ್ಬೇಡ ಮತ್ತೆ.